ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿ ನಿರ್ಮಿಸಲಾಗಿರುವ ಸಿಪಿಐ ಪೊಲೀಸ್ ವೃತ್ತ ನಿರೀಕ್ಷಕ ಕಚೇರಿಯ ನೂತನ ಕಟ್ಟಡವನ್ನು ಶನಿವಾರ ಉದ್ಘಾಟಿಸಲಾಯಿತು. ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ಗಣೇಶ ಹುಕ್ಕೇರಿ, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವಲ್ಲಿ ಪೊಲೀಸರ ಕರ್ತವ್ಯ ನಿಷ್ಠೆ ಪ್ರಮುಖವಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಅಗತ್ಯ ಎಂದು ಹೇಳಿದರು. ಪಟ್ಟಣದಲ್ಲಿ ಪೊಲೀಸರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ತಾವು ಬದ್ಧರಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೌಕರ್ಯಗಳನ್ನು ಒದಗಿಸುವ ಮೂಲಕ ಪಟ್ಟಣದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಗಣೇಶ ಹುಕ್ಕೇರಿ ತಿಳಿಸಿದರು. ತಮಗೆಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಚಿಕ್ಕೋಡಿ ಇವತ್ತು ಸಿಪಿಐ ಆಫೀಸ್ ಭಾಳ ದಿನದಿಂದ ಒಂದು ಬೇಡಿಕೆ ಇತ್ತು. ಬರೋ ದಿನಮಾನದಲ್ಲಿ ಯಾವ ರೀತಿ ಒಂದು ಜಿಲ್ಲೆ ಘೋಷಣೆ ಆಗಬೇಕಾಗೈತಿ, ಅದು ಮುಂದಿನ ಆಲೋಚನೆ ಇಟ್ಟ ಒಂದು 34 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ಸಿಪಿಐ ಆಫೀಸನ್ನು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು DYSP ಅವರಾಗಲಿ, DSI ಆಗಲಿ, ನಮ್ಮ ಲೋಕಸಭಾ ಸದಸ್ಯರಾಗಲಿ ಎಲ್ಲರೂ ಕೂಡಿ ಇವತ್ತು ಈ ಆಫೀಸಿಗೆ ಚಾಲನೆ ಕೊಟ್ಟಿದ್ದೆವು. ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಕ್ವಾರ್ಟರ್ಸು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈಗಾಗಲೇ ನಾವು ಹೋಮ್ ಮಿನಿಸ್ಟ್ರಿಗೆ ಕ್ವಾರ್ಟರ್ಸು ಕೂಡ ಈಗಾಗಲೇ ಒಂದು 6 ತಿಂಗಳಿಂದ ಪತ್ರವನ್ನು ಕೊಟ್ಟಿದ್ದೀವಿ. ಜಾಗನೂ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಒಂದು ಕ್ವಾರ್ಟರ್ಸು ಕೂಡ ಇವ್ರಿಗೆ ಅನುಕೂಲ ಮಾಡಿಸ್ಬೇಕು. ಕಾರ್ಯಕ್ರಮದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರು ಮಾತನಾಡಿ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಿಕೊಂಡು ಹೋಗಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಪಟ್ಟಣದ ಸಂಚಾರ ವ್ಯವಸ್ಥೆಯನ್ನು ಸುಧಾರಿಸಲು ಪೊಲೀಸರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. ಸ್ವಾತಂತ್ರ್ಯ ಶುಭಾಶಯಗಳನ್ನು ತಿಳಿಸಿದ್ದೇನೆ. ಇವತ್ತು ಆಡಿ ಮೈದಾನದಲ್ಲಿ ಬಹಳ ಯಶಸ್ವಿಯಾಗಿ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಬಹಳ ಒಳ್ಳೆ ರೀತಿಯಿಂದ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು, ನಮ್ಮ ವೀರ ಯೋಧರ ಅವರ ಬಲಿದಾನವನ್ನು ಬಹಳ ಅತ್ಯಂತ ಹೆಮ್ಮೆಯಿಂದ ಅವರು ಪ್ರದರ್ಶನ ಮಾಡಿದ್ದಾರೆ ನೃತ್ಯ ಮುಖಾಂತರ. ಸೊ ಹಾಗಾಗಿ ಭಾಳ ಖುಷಿ ಆಯಿತು ನಾನು ನೋಡಿ. ಹಾಗೆಯೇ ಇವತ್ತು ಕೂಡ ನಾವು ಸಿಪಿಐ ಆಫೀಸ್ ಕಾರ್ಯಾಲಯನ ನಾವು ಹಾಗೂ ಈ ಭಾಗದ ಶಾಸಕರು ಉದ್ಘಾಟನೆ ಮಾಡಿದ್ವಿ. ಹಾಗೆಯೇ ಅತ್ಯಂತ ಎಷ್ಟು ಕ್ರೈಮ್ ರೇಟ್ಗಳು ಆದಷ್ಟು ಕಡಿಮೆ ಆಗಿ ಅಂತ ಅವರು ನಿರಂತರವಾಗಿ ಎಲ್ಲರೂ ಕೂಡ ಭಾಳ ನಮ್ಮ ಪ್ರಾಮಾಣಿಕವಾಗಿ ಕರ್ತವ್ಯ ಸಲ್ಲಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಮೇಡಮ್, ನರೇಂದ್ರ ಮೋದಿ ಅವರು ತುಂಬ ಕರೆ ನೀಡಿದ್ದಾರೆ. 2047 ವಿಕಸಿತ ಭಾರತವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಭಾಷಣದಲ್ಲಿ ನೋಡಿ, ಸಾಕಷ್ಟು ಚಾಲೆಂಜ್ಗಳಿಗಾಗಲೇ ನಮ್ಮ ದೇಶದಲ್ಲಿ ಎದುರಿಸ್ತಾ ಇದ್ದಾವೆ. ಹಾಗೆಯೇ ಮೊನ್ನೆ ನಡೆದಂಥ ಪೇಪರ್ ಲೀಕಲ್ಲಿ ಸಾಕಷ್ಟು ಏನು ಅಡೆತಡೆಗಳಾಗಿ ಚಾಲೆಂಜ್ಗಳಿದ್ದು ಅದನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್. ಹಾಗಾಗಿ ಹಲವಾರು ನಮ್ಮ ಯುವಕರ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಸಾಕಷ್ಟು ತೊಂದರೆಗಳಿವೆ, ಚಾಲೆಂಜ್ಗಳಿವೆ. ಅದನ್ನ ಅವರು ಪೂರ್ತಿ ಮಾಡಬೇಕಂತ ನಾವು. ಕಾರ್ಯಕ್ರಮದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ಉಪವಿಭಾಗಾಧಿಕಾರಿ ಸುಭಾಷ ಸಂಪಗಾಂಬಿ, ತಹಶೀಲ್ದಾರ ರಾಜೇಶ ಬುರ್ಲಿ, ಸಿಪಿಐ ವಿಶ್ವನಾಥ ಚೌಗಲ, ರಾಮಾ ಮಾನಿ, ಮಹಾವೀರ ಮೋಹಿತೆ, ಸತೀಶ ಕುಲಕರ್ಣಿ, ಶ್ಯಾಮ ರೇವಡಿ, ಸಾಬೀರ ಜಮಾದಾರ, ಗುಲಾಬ್ ಹುಸೇನ ಬಾಗ್ವಾನ, ವಿಜಯ ಮಾಂಜರೇಕರ ಸೇರಿದಂತೆ ಗಣ್ಯರು ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು.